ಸದ್ದಿಲ್ಲದೆ ನಡೆಯಿತು ಆಪರೇಷನ್ ಹಸ್ತ. ನಾಳೆ ಮಂಡ್ಯ ಬಂಡಾಯ ನಾಯಕರ ಸಭೆ. ಹಬ್ಬದ ದಿನವೂ ಕೂಡ ಅಭ್ಯರ್ಥಿಗಳ ಮತಬೇಟೆ ಜೋರಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯ, ತುಮಕೂರು ಮತ್ತು ಮೈಸೂರು ಕ್ಷೇತ್ರಗಳು ಕನ್ನಡಿಯೊಳಗಿನ ಗಂಟಾಗಿ ಹೋಗಿದೆ. ಅದರಲ್ಲೂ ಸಕ್ಕರೆ ಸಂಗ್ರಾಮದಲ್ಲಿ ದೇವೇಗೌಡರ ಬಂಡಾಯದ ಬೇಗುತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಎಸೆದಿದ್ದಾರೆ. ಮುಂದೆ ಇದು ಯಾವ ಬೆಳವಣಿಗೆ ಪಡ್ಕೊಳ್ಳುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಮೊದಲ ಹಂತದ ಮತದಾನಕ್ಕೆ ಕೇವಲ 12 ದಿನ ಮಾತ್ರ ಬಾಕಿ. ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಎರಡನೇ ಹಂತದ ಸ್ಥಳೀಯ ನಾಯಕರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಇಡೀ ಕ್ಷೇತ್ರ ಸುತ್ತಾಡಿರೋ ಅಭ್ಯರ್ಥಿಗಳು ಬಹಿರಂಗ ಸಮಾವೇಶದ ಮೂಲಕ ಮತ್ತೊಂದು ಸುತ್ತಿನ ಮತಬೇಟೆಗೆ ಸಜ್ಜಾಗಿದ್ದಾರೆ. ಆದರೆ ನೇತಾರರ ತಂತ್ರಗಾರಿಕೆ ಇಲ್ಲೇ ಹೆಚ್ಚೆಚ್ಚು ವರ್ಕೌಟ್ ಆಗೋದು. ಬಂಡಾಯ ಶಮನ ಯತ್ನವನ್ನು ಗಂಭೀರವಾಗಿ ಪರಿಗಣಿಸೋದು ಕೂಡ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮೈಸೂರು ಜಿಲ್ಲೆಯ ಜೆಡಿಎಸ್ ಮುಖಂಡ ಹರೀಶ್ ಗೌಡನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಇದರಿಂದ ಮೈಸೂರು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ಗೆ ನೆರವಾಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದ ಹರೀಶ್ ಗೌಡ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಅಂತಂದ್ರು. ಇವತ್ತು ನನ್ನ ರಾಜಕೀಯ ಜೀವನದಲ್ಲಿ ಹೊಸದಾಗಿ ಅಧ್ಯಾಯ ಶುರುವಾಗ್ತಾ ಇದೆ. ನನ್ನನ್ನ ಇವತ್ತು ಇಷ್ಟೊಂದು ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂಡಿದ್ದಕ್ಕೆ ನಾನು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಋಣಿಯಾಗಿದ್ದು, ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧತೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಪ್ರಮಾಣಿಸಿ ಹೇಳ್ತಾ. ಇದೇ ಟೈಮ್ನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಮೈಸೂರು ಕ್ಷೇತ್ರದಲ್ಲಿ ಎಲ್ಲವೂ ಸರಿಯಾಗಿದೆ. ಸಚಿವ ಜಿಟಿ ದೇವೇಗೌಡ ಜೊತೆ ಮಾತಾಡಿ ಬಂದೆ. ಆದರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಒಪ್ಪದ ನಾಯಕರು ಪಕ್ಷ ಬಿಟ್ಟು ಹೋಗಬಹುದು ಅಂತ ಕೈ ಬಂಡುಕೋರರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ನಾನು ಈಗ ತಾನೇ ಜಿಟಿ ದೇವೇಗೌಡ ಫೋನ್ ಮಾಡಿದ್ದೆ. ನಾನು ಏನಪ್ಪ ಗಲಾಟೆ ಅಂತ. ಇಲ್ಲ, ಯಾರೋ ಒಂದು ಇಬ್ಬರು ಸರ್ ಮಾತಾಡಿದ್ರು. ಆಮೇಲೆ ನಾವು ಸಮಾಧಾನ ಮಾಡಿ ಎಲ್ಲ ಸರೋಯ್ತು ಸರ್, ಎಲ್ಲ ಏನೂ ಇಲ್ಲ ಅಂತ ಹೇಳಿದ. ಈ ಥರದೆಲ್ಲ ಆಗ್ತವೆ. ಈ ಕಡೆ ಬೆಂಗಳೂರಲ್ಲಿ ಮಾತನಾಡಿದ ಮಂಡ್ಯ ಕಾಂಗ್ರೆಸ್ ನಾಯಕ ಚಲುವರಾಯಸ್ವಾಮಿ ತಮ್ಮ ಮೇಲಿನ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ್ರು. ಕಳೆದ ಬಾರಿ 2013ಕ್ಕೆ ನಮ್ಮನ್ನೆಲ್ಲ ಬಹಳ ಅಂತರದಿಂದ ಸೋಲಿಸಿದ್ರು. ಹೌದು, ಅವತ್ತಿನ ಸಂದರ್ಭದಲ್ಲಿ ಒಕ್ಕಲಿಗ ಸಮಾಜ, ಲಿಂಗಾಯತ ಸಮಾಜ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಹಿನ್ನಡೆ ಆಗೋ ರೀತಿಯಲ್ಲಿ ನಡ್ಕೊಂಡ್ರು. ಅಂಬರೀಷ್ ಕಳೆದ ಚುನಾವಣೆಯಲ್ಲಿ ಒಂದು ರೀತಿ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಬಿಟ್ಟಿದ್ಲೇ ಇದ್ರು, ಕಾಂಗ್ರೆಸ್ಸಲ್ಲೇ ಸಕ್ರಿಯವಾಗಿದ್ರು. ಇಂಡೈರೆಕ್ಟ್ ಆಗಿ ಅವರು ಮೆಸೇಜನ್ನು ಕುಮಾರ ಪರವಾಗಿ ಒಳ್ಳೆಯದಾಗಲಿ, ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆಶಿಸ್ತೀನಿ. ಮೈತ್ರಿ ಮೈತ್ರಿ ಮೈತ್ರಿ. ಪುಟ್ಟರಾಜ ಒಂದ್ಸಲಿ ನನ್ನ ಡೆಡ್ ಆರ್ಸ್ ಅಂದ. ಅವಾಗ ಯಾರೂ ಮೈತ್ರಿನಲ್ಲಿ ಇದ್ದೀವಿ ನಾವು ಹಿಂಗೆಲ್ಲ ಮಾತಾಡ್ಕೂಡ್ದಂತ ಯಾರೂ ಹೇಳಲೇ ಇಲ್ಲ. ನಮ್ಮ ಮುಖಂಡರು ಹೇಳಲಿಲ್ಲ, ಮುಖ್ಯಮಂತ್ರಿನೂ ಹೇಳೋದು. ನಾವೇನು ಸುಮಲತರ ಬಗ್ಗೆ ಹೋಗಿ ಕ್ಯಾಂಪೇನ್ ಮಾಡಿಲ್ಲ, ಅಥವಾ ಭಾಷಣ ಮಾಡಿಲ್ಲ, ಅಥವಾ ನಾವು ಪತ್ರಿಕೆಗಳನ್ನು ಹೇಳಿಕೆ ಕೊಟ್ಟಿಲ್ಲ. ಸೊ ಈಗ ಅವರು ನಮ್ಮನ್ನು ಕರೀದಲೆ, ಹೇಳದಲೆ, ನಮ್ಮನ್ನು ಆಹ್ವಾನ ಮಾಡದಲೆ, ನಮ್ಮ ಬಗ್ಗೆನೇ ಅವರು ಬೇಡ ಅಂತಲೇ ಒಂದು ಸಂದೇಶ ಕೊಟ್ಟಿದ್ದಾರೆ. ಇದೇ ಕಲಾವಿದರು ಎಲ್ಲ ಪಕ್ಷದಲ್ಲೂ ಅವ್ರು ಬೇಕಾದವ್ರ ಜೊತೆ ಅನೇಕ ಬಾರಿ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಕಳೆದ ಬಾರಿ ಶಿವರಾಜ್ ಕುಮಾರ್ ಹೆಂಡತಿ ಗೀತಾ ಶಿವರಾಜ್ ಕುಮಾರ್ ಚುನಾವಣೆ ನಿಂತಾಗ ಭಾಳ ಜನ ಕಲಾವಿದರು ಹೋಗಿಲ್ವೇ. ಅವಾಗ ನಮ್ಗೆ ಇಷ್ಟ ಆಗುತ್ತೆ, ನಮ್ಮ ವಿರುದ್ಧ ಹೋದಾಗ ನಮ್ಗೆ ಇಷ್ಟ ಆಗಲ್ಲ ಅನ್ನೋದು ಸೂಕ್ತವಾದ್ದಲ್ಲ. ಸರ್, ಮೀಟಿಂಗ್ ಆಗುತ್ತೆ, ಮೀಟಿಂಗ್ನಲ್ಲಿ ತೀರ್ಮಾನ ಮಾಡ್ತೀವಿ, ಎಲ್ಲರೂ ಇರ್ತೀವಿ ಅಂತ ಹೇಳಿದೆ. ಇಲ್ಲಿ JDSನ ಮುಖಂಡರು ಇರಲ್ಲ, ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್, ನಾವು ನಮ್ಮ ಜಿಲ್ಲೆ ಮುಖಂಡರಿರ್ತೀವಿ. ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಇಷ್ಟೇ ಅಲ್ಲ, ತನ್ನ ಹಾಗೂ ನಮ್ಮ ಜಿಲ್ಲೆಯ ಮುಖಂಡರ ಅವಶ್ಯಕತೆ ಕುಮಾರಸ್ವಾಮಿಗಿಲ್ಲ. ಅಂತಹ ಅಂಧಕಾಲದ ಗೆಳೆಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಬೆನ್ನಿಗೆ ನಾನು ನಿಂತಿಲ್ಲ ಅಂತ ಮತ್ತೆ ಸ್ಪಷ್ಟಪಡಿಸಿದ್ರು. ಅಷ್ಟಕ್ಕೂ ದೇವೇಗೌಡರ ಜೊತೆಯಾಗಿ ಜಂಟಿ ಪ್ರಚಾರ ಕೈಗೊಳ್ಳುವೆ. ಬುಧವಾರ ಮೈಸೂರು, ಗುರುವಾರ ತುಮಕೂರಲ್ಲಿ ಮಾಜಿ ಪ್ರಧಾನಿಗಳ ಜೊತೆ ಪ್ರಚಾರ ಕೈಗೊಳ್ತೀನಿ. 12 ಅಂದ್ರೆ ಶುಕ್ರವಾರ ದೇವೇಗೌಡರು ಸ್ಪರ್ಧಿಸಿರೋ ತುಮಕೂರಲ್ಲೂ ಜಂಟಿ ಪ್ರಚಾರ ಮಾಡುವುದಾಗಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಅದೇನೇ ಇರಲಿ, ಕೈತೆನೆ ಮೈತ್ರಿ ಅಭ್ಯರ್ಥಿಗಳಿಗೆ ಗುರು ಶಿಷ್ಯರ ಪ್ರಚಾರ ತುಂಬಾನೇ ಇಂಪಾರ್ಟೆಂಟ್. ನ್ಯೂಸ್ ಡೆಸ್ಕ್, TV5 ಬೆಂಗಳೂರು.